ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು? ನಮಗೆ ಒಂದೇ ಕಾಲು ವಿಪರೀತ ಸಳ್ಕೊಡಿತಾ ಇತ್ತು ಸರ್. ಒಂದೇ ಕಾಲಲ್ಲಿ ಸೆಳ್ಕೊಡಿತಾ ಇತ್ತು. ಯಾವ ಥರ ಅಂದರೆ ಈ ಥರ ಇಲ್ಲಿಂದ ಅಲ್ಲಿಂದ ಹಿಡಿದು ಕ್ಲೀನಾಗಿ ಇಲ್ಲಿ ತನಕ ಸೆಳಕು, ಶಿಯಾಟಿಕಾ ಅಂತ ಅದ್ರಿಗೆ ಹೇಳೋದು. ಶಿಯಾಟಿಕಾ ನೋವಿತ್ತು ನಿಮಗೆ. ಅದು ಎಷ್ಟು ದಿನ ಇತ್ತು ಸರ್? ಅದು ನಮಗೆ ಸುಮಾರು ಒಂದು 3-4 ತಿಂಗಳಿಂದ ಇತ್ತು ಸರ್. 3-4 ತಿಂಗಳಿಂದ ಇತ್ತು ಅದು ನೋವು. ಆಮೇಲೆ ಇವಾಗ ಈ 2ನೇ ತಾರೀಕು ಅಂದರೆ ಇದು 8 ದಿನಕ್ಕಿಂತ ಮುಂಚೆ, 8-9 ದಿನಕ್ಕಿಂತ ಮುಂಚೆ ನೀವು ಬಂದು ಮೆಡಿಸಿನ್ ತೊಗೊಂಡೋಗಿದ್ದೀರಾ ಅಲ್ವಾ? ಸೊ ಏನೇನು ತೊಗೊಂಡೋಗಿದ್ದೀರಾ? ಅದೇ 2 ಆಯಿಲ್ ಕೊಟ್ಟಿದ್ರಿ. 2 ಆಯಿಲು, ಮಾತ್ರೆ, ಆಮೇಲೆ ಟ್ಯಾಬ್ಲೆಟು ಅಲ್ವಾ? ಅದೆಲ್ಲ ಆಯುರ್ವೇದಿಕ್ಕು. ಆಮೇಲೆ ಏನು ಮಾಡಿಸ್ರಿ? ಮಸಾಜು ಮಸಾಲ ಅಲ್ವಾ? ಸರಿ, ಓಕೆ. ಇವತ್ತಿಗೆ ಎಷ್ಟು ದಿನ ಆಗಿದೆ? 8-9 ದಿನ ಆಗಿದೆ ಅಲ್ಲ ಮೇಡಮ್? ಹಾಂ, ಇವಾಗ ಹೇಗಿದೆ ಈಗ? ಪರವಾಗಿಲ್ಲ ಸರ್. 50% ಚೆನ್ನಾಗಿದೆ. 50% ಮೇಲೂ. ಒಂದೊಂದು ಟೈಮ್ ನೋವು? ನೋವೇ ಇರಲ್ಲ. ಇವಾಗ ಗಾಡಿಯಲ್ಲಿ ಓಡಾಡಿದ್ರೆ ಮಾತ್ರನೇ ನೋವು ಬರ್ತಾ ಇರೋದು. ಮುಂಚೆ ಮಲ್ಕೊಂಡಿರೋವಾಗ ಸುಮ್ಮನೆ ನೋವು ಬರ್ತಾ ಇತ್ತು. ಇವಾಗ ಮಲ್ಕೊಂಡಿರೋವಾಗ ಅನ್ನೋದು ರೆಸ್ಟಲ್ಲಿ ಇರೋವಾಗ ಇವಾಗ ಏನು ಪೇನ್ ಇಲ್ಲ, ನೋವಿರಲ್ಲ. ಮುಂಚೆ ರೆಸ್ಟಲ್ಲಿ ಇದ್ರೇನು ನೋವು ಬರ್ತಾ ಇತ್ತು ಅಲ್ವಾ ಮೇಡಮ್? ಇವಾಗ ಬಂದು ನೀವು ರೆಸ್ಟಲ್ಲಿ ಇದ್ರೇನು ನಿಮಗೆ ನೋವು ಕಾಣ್ತಾ ಇಲ್ಲ. ಸೊ ಇವಾಗ ಇದು ಒಂದೇ ಒಂದು ಕೋರ್ಸ್ ಆಗಿರೋದು ನಿಮಗೆ. ಈ ಥರದ್ದು ಕೋರ್ಸ್ ನೀವು ಫಾಲೋ ಮಾಡಿ ಅಂತ ನಾನು ನಿಮಗೆ ಹೇಳಿರೋದು. ಒಂದು 2 ತಿಂಗಳು 3 ತಿಂಗಳು ಇದನ್ನು ಫಾಲೋ ಮಾಡಿ ಅಂತ ನಾನು ನಿಮಗೆ ಹೇಳಿರೋದು ಅಲ್ವಾ? ಇವಾಗ ಒಂದೇ ಕೋರ್ಸ್ ಆಗಿರೋದು. ಅದೂ ಒಂದು 10 ದಿನವೂ ಆಗಿಲ್ಲ, 9 ದಿನ ಆಗಿದೆ. ಇವಾಗ ನಿಮಗೆ ಈ ರಿಸಲ್ಟ್ ಇದೆ. ಓಕೆನಾ? ಇನ್ನು ಇವಾಗ ಖಾಲಿಯಾಗಿರೋ ಮೆಡಿಸಿನ್ ತಗೊಂಡೋಗಿ ಮನೆಯಲ್ಲಿ ಫಾಲೋ ಮಾಡಿ, ಇದೇ ಥರ ಎಕ್ಸಸೈಸ್ ಮಾಡ್ತಾ ಇರಿ. ನಿಮಗೆ ಇನ್ನೂ ರಿಸಲ್ಟು ಚೆನ್ನಾಗಿ ಬರುತ್ತೆ.